ಶಿರಡೋಣ ಮಟ್ಟದಾಗ ಬೀರಣ್ಣ ದೇವರ ಪರಿಪರಿ ಕಾಡ್ತಿದ್ದೋ ಮಾಳಿಂಗರಾಯರಿಗ ಬೀರಣ್ಣ ದೇವರ ಪರಿಪರಿ ಕಾಡ್ತಿದ್ದೋ ಮಾಳಿಂಗರಾಯರಿಗ ಪರಿ ಕಾಡ್ತಿದ್ದ ಮಾಳಿಂಗರಾಯರಿಗ ಬೀರಣ್ಣ ದೇವರ ಪರಿ ಕಾಡ್ತಿದ್ದ ಮಾಳಿಂಗರಾಯರಿಗ ಸಿದ್ಧ ಮಾಳಪ್ಪ ಗುರು ಸೇವೆ ಮಾಡ್ತಿದ್ದ ಶಿರಡೋಣ ಮಠದಾಗ ಬೀರಣ್ಣ ದೇವರ ಪರಿಪರಿ ಕಾಡ್ತಿದ್ದು ಮಾಳಿಂಗರಾಯರಿಗ ಬೀರಣ್ಣ ದೇವರ ಪರಿಪರಿ ಕಾಡ್ತಿದ್ದು ಮಾಳಿಂಗರಾಯರಿಗ ಶುದ್ಧ ಮಾಳಣ ಗುರುಜಯ ಮಾಡ್ತಿದ್ದ ಶಿರಡೋಣ ಮಠದಾಗ ಬೀರಣ್ಣ ದೇವರ ಪರಿಪರಿ ಕಾಡಿದ ಮಾಳಿಂಗರಾಯರಿಗ ಬೀರಣ್ಣ ದೇವರ ಪರಿಪರಿ ಕಾಡ್ತಿದ್ದ ಮಾಳಿಂಗರಾಯರಿಗ ಏ ಗುರು ಸೇವೆ ಮಾಡಿ ಮಾಳಪ್ಪ ಹೋಗಿದ್ದ ಬಿಜಳ ಗುಂತಿಗ ಕಂಬಳಿ ಹಾಸಿ ಮಲಗ್ಯಾನ ರಾತ್ರಿ ದೊಡ್ಡಿಯ ಬಾಗಿಲಿಗ ಏ ಗುರು ಸೇವೆ ಮಾಡಿ ಮಾಳಪ್ಪ ಹೋಗಿದ್ದ ಬೀಜಾಳ ಗುಂತಿಗ ಕಂಬಳಿ ಹಾಸಿ ಮಲಗ್ಯಾನ ರಾತ್ರಿ ದೊಡ್ಡಿಯ ಬಾಗಿಲಿಗ ಮಧ್ಯರಾತ್ರಿಗ ಎದ್ದು ಬೀರ ದೇವ್ರ ಮಧ್ಯರಾತ್ರಿಗ ಎದ್ದು ಬೀರ ದೇವ್ರ ಕೋಲ ಮಿಂಚ ಹೊಡೆದಂಗ ಬೆಳಕ ಬಿದ್ದಿತ್ತು ಗುರುತಾಯ್ತು ಮಾಳಪ್ಪಗ ಕೋಲ ಮಿಂಚ ಹೊಡೆದಂಗ ಬೆಳಕ ಬಿದ್ದಿತ್ತು ಗುರುತಾಯ್ತು ಮಾಳಪ್ಪಗ ಶುದ್ಧ ಮಾಳಣ ಗುರುಜಯ ಮಾಡ್ತಿದ್ದ ಶಿರಡೋಣ ಮಠದಾಗ ಬೀರಣ್ಣ ದೇವರ ಪರಿಪರಿ ಕಾಡಿದ ಮಾಳಿಂಗರಾಯರಿಗ ಬೀರಣ್ಣ ದೇವರ ಪರಿಪರಿ ಕಾಡ್ತಿದ್ದ ಮಾಳಿಂಗರಾಯರಿಗ ಏ ಪಕ್ಕನೆ ಎದ್ದು ಸಿದ್ಧ ಮಾಳಪ್ಪ ಬಿದ್ದ ಗುರುವಿನ ಪಾದಿಗ ದೊಡ್ಡಿಯ ಮಗಲ ಗುರುವಿನ ಕುಂದ್ರಸ್ಯಾನ ಕಂಬಳಿ ಗದ್ದಿಗೆ ಮ್ಯಾಗ ಚಕ್ಕನೆ ಎದ್ದು ಸಿದ್ಧ ಮಾಳಪ್ಪ ಬಿದ್ದ ಗುರುವಿನ ಪಾದಿಗ ದೊಡ್ಡಿಯ ಮಗಲ ಗುರುವಿನ ಕುಂದ್ರಸ್ಯಾನ ಕಂಬಳಿ ಗದ್ದಿಗೆ ಮ್ಯಾಗ
ಉಣಸ್ವ ಮಾಳಪ್ಪ ಹೊಟ್ಟಿ ಹಸ್ತದ ನನಗ ಬಿಸಿ ಅಡುಗೆ ತಂದು ಉಣಸ್ವ ಮಾಡಪ್ಪ ಹೊಟ್ಟಿ ಹಸ್ತದ ನನಗ ದೇವರ ಪರಿ ಕಾಡಿದ ಕಾಳಿಂಗರಾಯರಿಗ ಏ ಹೊತ್ತ ಯಾಳೆ ಇಲ್ಲದೆ ಊಟ ಬೇಡಿದ್ರ ಗುರುವೇ ಹ್ಯಾಂಗ ಮಾಡಲು ಈಗ ಟೈಮ್ ಎಷ್ಟಾಗ್ಯದ ಇಂತ ಮಧ್ಯರಾತ್ರಿ ಒಳಗ ಬಿಸಿ ಅಡಿಗೆ ತಂದು ಉಣಸಂದ್ರ ನಾ ಎಲ್ಲಿದ್ರ ಉಣಸ್ಲಿ ಗುರುವೆ ಅಂತ ಹೇಳಿ ಹೌದು ಗುರುವಿಗತ್ತಾನ. ಹೌದು ಏ ಹೊತ್ತ ಯಾಳೆ ಇಲ್ಲದೆ ಊಟ ಬೇಡಿದ್ರ ಗುರುವೆ ಹ್ಯಾಂಗ ಮಾಡಲು ಈಗ ನಿನ್ನಯ ಸಲುವಾಗಿ ನನ್ನಯ ಗುರುನಾಥ ಜೀವನ ಮಾಡಿ ನಿತ್ಯಾಗ ಟೈಮ್ ಟೇಬಲ್ ಇಲ್ಲದೆ ಊಟ ಬೇಡಿದ್ರ ಗುರುವೆ ಹ್ಯಾಂಗ ಮಾಡಲು ಈಗ ನಿನ್ನಯ ಸಲುವಾಗಿ ಗುರುನಾಥ ನನ್ನ ಜೀವನ ಮಾಡಿ ತ್ಯಾಗ ಬಂದಿದು ಬರಲಿ ಗುರುನಾಥ ನಿನ್ನ ದಯ ಇರಲಪ್ಪ ನನ್ನ ಬರಲಿ ಗುರುನಾಥ ನಿನ್ನ ದಯ ಇರಲಪ್ಪ ನನ್ನದಾಗ ಏ ಬಿಸಿ ಅಡುಗೆ ತಂದು ಉಣಿಸ್ತೀನಂತ ವಾದ ಶಿರಡೋಣ ಊರೊಳಗ ಬಿಸಿ ಅಡುಗೆ ತಂದು ಉಣಿಸ್ತೀನಂತ ಹೋದ ಶಿರಡೋಣ ಊರೊಳಗ ಏ ಊರ ಓಣಿಯಲ್ಲ ಊರ ಓಣಿಯಲ್ಲ ಬಾಗಲ್ ಹಾಕಿ ಮಲಗ್ಯಾರ ಯಾರು ಕೇಳಬೇಕು ಇವಾಗ ಸಂಧಿ ಹಿಡಿದು ಹೊಂಟಿದ ಒಂದೇ ಮನಿ ಬಾಗ್ಲ ತೆರೆದಿತ್ತು ಆವಾಗ. ಏ ಊರ ಓಣಿ ಎಲ್ಲ ಬಾಗಲ ಹಾಕಿ ಮಲಗ್ಯಾರ ಯಾರು ಕೇಳಬೇಕು ಇವಾಗ ಓಣಿ ಹಿಡಿದು ಹೊಂಟಿದ ಒಂದೇ ಮನಿ ಬಾಗಿಲ ತೆರೆದಿತ್ತು ಆವಾಗ ಬ್ಯಾಳಿಗ್ ಹಾಕಿ ತಾಯಿ ಹೂರಣ ಅರಿಯತ್ತಿದ್ರು ಏ ಬಾಗಿಲ ಮುಂದ ನಿಂತು ಏ ಬಾಗಿಲ ಮುಂದ ನಿಂತು ಭಿಕ್ಷೆ ಅಂದ ಮಾಡಪ್ಪ ಹೋಗಿಲ್ಲ ಬನ್ನಿ ಒಳಗ ಏ ಬಾಗಿಲ ಮುಂದ ನಿಂತು ಭಿಕ್ಷೆ ಅಂದ ಮಾಡಪ್ಪ ಹೋಗ್ಲಿಲ್ಲ ಬನ್ನಿ ಒಳಗ ಏ ಊರ ಓಣಿ ಎಲ್ಲ ಬಾಗಲ ಹಾಕಿ ಮಲಗ್ಯಾರ ಯಾರು ಕೇಳಬೇಕು ಇವಾಗ ಓಣಿ ಹಿಡಿದು ತಿರ್ಗಾಡ ಕೊತ್ತು ಹೊಂಟಾನ ಒಂದೇ ಮನಿ ಬಾಗಿಲು ತೆರೆದಿಟ್ಟ ಆವಾಗ ಪದ ಮುರಿಬೇಕು ಹಂಗೆ ಹೌದು ಊರ ಓಣಿ ಎಲ್ಲ ಬಾಗಲ ಹಾಕಿ ಮಲಗ್ಯಾರ ಯಾರು ಕೇಳಬೇಕು ಇವಾಗ
ಬಾಗಿಲು ತೆರೆದಿತ್ತು ತೆರೆದಿತ್ತವಾಗ ಬ್ಯಾಳಿಗ್ ಹಾಕಿ ತಾಯಿ ಹೂರಣ ಅರಿ ಅಂತಿದ್ರು ಹಾಕಿ ತಾಯಿ ಹೂರಣ ಅರಿ ಅಂತೇಳು ಬಾಗಿಲ ಮುಂದ ನಿಂತು ಭಿಕ್ಷೆ ಅಂತ ಮಾಡಪ್ಪ ಹೋಗ್ಲಿಲ್ಲ ಮನಿ ಒಳಗ ಬಾಗಿಲ ಮುಂದ ನಿಂತು ಭಿಕ್ಷೆ ಅಂತ ಮಾಡಪ್ಪ ಹೋಗ್ಲಿಲ್ಲ ಮನಿ ಒಳಗ ಧ್ವನಿ ಕೇಳಿ ತಾಯಿ ಧ್ವನಿ ಕೇಳಿ ತಾಯಿ ಹೂರಣ ನೀಡುವುದಕ್ಕ ತಂದಾಳ ಕೈಯಾಗ ಹೂರಣ ಬ್ಯಾಡ ತಾಯಿ ಹೋಳಿಗೆ ನೀಡಿದರ ಪುಣ್ಯ ಬರ್ತದ ನಿನಗ ಧ್ವನಿ ಕೇಳಿ ತಾಯಿ ಹೂರಣ ನೀಡುವುದಕ್ಕ ತಂದಾಳ ಕೈಯಾಗ ಹೂರಣ ಬ್ಯಾಡ ತಾಯಿ ಹೋಳಿಗೆ ನೀಡಿದರ ಪುಣ್ಯ ಬರ್ತದ ನಿನಗ ಏನ ಜನ್ಮದಲ್ಲಿ ಮಕ್ಕಳಿದ್ದಿದ್ದಿಲ್ಲ ಜನ್ಮದಲ್ಲಿ ಮಕ್ಕಳಿದ್ದಿಲ್ಲ ಅವಸರದಿಂದ ಇದು ಹೋಳಿಗೆ ಮಾಡಿ ತಾಯಿ ನೀಡ್ಯಾಳ ಕಂಬಳ್ಯಾಗ ಅವಸರ ಮಾಡಿ 5 ಹೋಳಿಗೆ ಮಾಡಿ ತಾಯಿ ನೀಡ್ಯಾಳ ಕಂಬಳ್ಯಾಗ ಹೋಳಿಗೆಗೆ ಒಂದೊಂದು ಫಲ ಕೊಟ್ಟು ಮಾಳಪ್ಪ ನಡೆದು ಅಲ್ಲಿಂದ ಬೇಗ ಬೇಜಳ ಗುಂತಿಗೆ ಬಂದು ಗುರವಿನ ಮುಂದೆ ಹೇಳಿ ಆದಂತ ಪ್ರತಿಭಾಗ ಹೂರಣ ಬ್ಯಾಡ ತಾಯಿ ನನಗ 5 ಹೋಳಿಗೆ ನೀಡಿದ್ರ ಪುಣ್ಯ ಬರ್ತದ ಅಂತ ಹೇಳಿ ಮಾಳಿಂಗರಾಯ ಆ ಸಿಡಿಯಾಣ ಸಿದ್ಧವಾಗ ಕೇಳ್ಕೊಂಡು ಕೂಡ್ಲೇನೆ ಹೌದಾ ಯಾಕಾಗಲ್ಲಪ್ಪ ಸ್ವಲ್ಪ ಹೊತ್ತು ನಿಂದ್ರ ಅಂತ ಹೇಳಿ ಮನ್ಯಾಗ ಹೋಗಿ ಹೋಳಿಗೆ ಮಾಡಿ 5 ಕಂಬಳಿ ತಂದು 5 ಹೋಳಿಗೆ ತಂದು ಕಂಬಳ್ಯಾಗ ನೀಡಿದ್ಳು ಹೌದು ಅವಾಗ ಮಾಳಿಂಗರಾಯ ತಾನ ಏನತ್ರಿ ವಾ ಓ ನಿನ್ನ ಹೊಟ್ಟಿಲೆ ಫಲಸಂತನಿಲ್ಲ 7 ಜನ್ಮ ಹಿಡ್ಕೊಂಡು ನಿನಗ ಮಕ್ಕಳಿಲ್ಲ ಇಲ್ಲ ಒಂದೊಂದು ಹೋಳಿಗೆಗೆ ಒಂದೊಂದು ಫಲ ಕೊಡ್ತೀನಿ ಅಂತೇಳಿ ಮಾಳಿಂಗರಾಯ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಮಾಡಿ ಬೀಜ ಗುಂತಿಗೆ ಬಂದು ಗುರುವ ಶಿಷ್ಯರು ಹ್ಯಾಂಗ ಮಾತಾಡಿ ಊಟ ಮಾಡ್ತಾರ ಅಂತಕ್ಕಂಥದ್ದು ಮುಂದೆ ಬರ್ತಾ ಹೋಳಿಗೆಗೆ ಒಂದೊಂದು ಫಲ ಕೊಟ್ಟು ಮಾಳಪ್ಪ ನಡೆದು ಅಲ್ಲಿಂದ ಬೇಗ ಬೀಜಳ ಗುಂತಿಗೆ ಬಂದು ಗುರವಿನ ಮುಂದೆ ಹೇಳಿ ಆದಂತ ಪ್ರತಿಭಾಗ ಸಿಟ್ಟಾಗ ಬ್ಯಾಡ ಗುರುವೆ ತುಟ್ಟಿಯ ಹೋಳಿಗೆ ಮಕ್ಕಳ ಭಾಗ್ಯ ಕಲ್ಪಿಸಬೇಕಪ್ಪ ಸಿಡಿಯಾಣ ಸಿದ್ಧವಾಗ ಮಕ್ಕಳ ಭಾಗ್ಯ ಕಲ್ಪಿಸು ನನ್ನಪ್ಪ ಸಿಡೋಣ ಸಿದ್ಧವಾಗ ಒಳ್ಳೆಯದಂದ ಗುರು ಊಟ ಮಾಡಿ ಕುಂತ ಬೀಜ ಗುಂತಿ ಮ್ಯಾಗ ಮಾಳಿಂಗರಾಯನ ಮಹಿಮೆ ನೋಡಿ ಗುರು ಹರುಷ್ಯದ ಮನದಾಗ ಒಳ್ಳೆಯದಂದ ಗುರು ಊಟ ಮಾಡಿ ಕುಂತ ಬೀಜ
ಶಿವರಾಯ ಕವನ ಬರದ ಕೊಟ್ಟ ಹಾಡಂದ ಪುಂಡರೀಕಗ ಶಿವನಿಗೆ ಶಿವರಾಯ ಕವನ ಬರದ ಕೊಟ್ಟ ಹಾಡಂದ ಚಂದನಗ ಒಳ್ಳೆಯದಂದ ಗುರು ಊಟ ಮಾಡಿ ಕುಂತ ಬೀಜಳ ಗುಂತಿ ಮ್ಯಾಗ ಮಾಳಿಂಗರಾಯನ ನಿಷ್ಠೆ ನೋಡಿ ಗುರು ಹರ್ಷದ ಮನದಾಗ ಅಫ್ಜಲಪುರದಾಗ ಬಾಗುರ್ಸಿದ್ದ ನೆಲದಾನ ಶಿವನಿಗೆ ಶಿವರಾಯ ಕವನ ಬರದ ಕೊಟ್ಟ ಹಾಡಂದ ಚಂದನಗ ಶಿವನಿಗೆ ಶಿವರಾಯ ಕವನ ಬರದ ಕೊಟ್ಟು ಹಾಡಂದ ಚಂದನಗ